ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬೆಳಗಿನ ಜಾವದಲ್ಲಿ ದೇವಜನರೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಯೆಶಾಯ 60 ಮೊದಲನೇ ವಚನ ಹೇಳುತ್ತೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತೆ. ಆಮೇನ್, ಹಲ್ಲೆಲೂಯಾ. ಎರಡನೇ ವಚನ ಹೇಳುತ್ತೆ, ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಮೊದಲನೇ ವಚನ ಹೇಳುತ್ತೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತೆ. ಎರಡನೇ ವಚನದಲ್ಲಿ ನಾವು ನೋಡ್ತೀವಿ, ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಹಾಗಾದರೆ ಈ ಕೊನೆ ಕಾಲದಲ್ಲಿ ದೇವರು ಹೇಳುತ್ತೆ, ಹೇಳು ಪ್ರಕಾಶಿಸು. ಹಂಗಂದರೆ ಅನೇಕರು ಈ ದಿನಗಳಲ್ಲಿ ಏನು ಮಾಡ್ತಾರೆ, ಲೌಕಿಕವಾದ ಕಾರ್ಯಗಳಲ್ಲಿ, ನಿದ್ರೆಗಳಲ್ಲಿ, ಸುಖ ಭೋಗಗಳಲ್ಲಿ, ಕುಟುಂಬದ ವಿಹಾರಗಳಲ್ಲಿ ಅಲ್ವಾ, ಹೊರಗೆ ಮಾಡೋರಂಥ ಎಲ್ಲ ರೀತಿಯಾದ ವಿಹಾರಗಳಲ್ಲಿ ಇವತ್ತು ಜನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ಕುಳಿತುಕೊಂಡಿರ್ತಾರೆ. ಯಾಕಂದರೆ ಯೇಸು ಬರುವಿಕೆ ಹತ್ತಿರ ಆಯ್ತಲ್ಲ, ಹಾಗಾಗಿ ಆ ಕಡೆ ಗಮನ ಇಲ್ಲದೆ, ಆಯತವಾಗದೆ, ಸಿದ್ಧತೆ ಆಗದೆ, ಒಂದು ಎಚ್ಚರವಾಗಿ ನಾವು ಪ್ರಾರ್ಥನೆಗಳಲ್ಲಿ, ದೇವರ ಕಾರ್ಯಗಳಲ್ಲಿ ಇಲ್ಲದೆ, ಆ ರೀತಿಯಾಗಿ ಲೌಕಿಕವಾದ ಕಾರ್ಯಗಳಲ್ಲಿ ನಾವು ಅಲ್ಲಲ್ಲೇ ಕಾರ್ಯಗಳಲ್ಲಿ ಏನು ಮಾಡಿರ್ತೀವಿ, ಕೂತಿರ್ತೀವಿ ನಾವು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಅವುಗಳೆಲ್ಲ ಬಿಟ್ಟು ಎದ್ದೊಳ್ಬೇಕು. ನಾವು ಎದ್ದು ಏನು ಮಾಡಬೇಕಂದ್ರೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನ ಮಾಡುತ್ತಾ ಬಲಗೊಳ್ಳುವರಾಗಿರಬೇಕು, ಉಪವಾಸಗಳನ್ನ ಮಾಡುತ್ತಾ ಬಲಗೊಳ್ಳುವರಾಗಿರಬೇಕು, ದೇವರ ವಾಕ್ಯದಲ್ಲಿ ಬಲಗೊಳ್ಳುವರಾಗಿರಬೇಕು, ಅಭಿಷೇಕದಲ್ಲಿ ಬಲಗೊಳ್ಳುವರಾಗಿರಬೇಕು. ಈ ರೀತಿಯಾಗಿ ಕರ್ತನ ಪಾದದಲ್ಲಿ ಎದ್ದು ಹೋರಾಡಿ ಹಗಲು ರಾತ್ರಿ ನಾವೇನು ಮಾಡಬೇಕು, ಪ್ರಾರ್ಥನೆಗಳಲ್ಲಿ, ವಿಜ್ಞಾಪನೆಗಳಲ್ಲಿ ಅಲ್ವಾ, ದೇವ ಬಲದಲ್ಲಿ, ಅಭಿಷೇಕದಲ್ಲಿ ನಾವು ಕರ್ತನ ಪಾದದಲ್ಲಿ ಎದ್ದು ಬಲಗೊಳ್ಳುವರಾಗಿ ನಿಲ್ಲಬೇಕು. ಆಗ ದೇವರ ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ, ದೇವರ ಬಲದಲ್ಲಿ ನಾವು ತುಂಬಲ್ಪಡ್ತೀವಿ. ಮತ್ತು ಅಂಥ ಸಮಯಗಳಲ್ಲಿ ನಾವು ಆ ರೀತಿಯಾಗಿ ಎದ್ದು ಪ್ರಕಾಶಿಸುವಾಗೆ ದೇವ್ರ ವಾಕ್ಯ ಹೇಳುತ್ತೆ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿಕೊಂಡಿದೆ. ಅಂದರೆ ಈ ಕತ್ತಲಂದರೆ ಈ ಲೋಕದಲ್ಲಿ ಪಾಪ, ಕಾರ್ಗತ್ತಲಂದರೆ ಅದಕ್ಕಿಂತ ಭಯಂಕರವಾದ ಪಾಪಗಳು. ಎಲ್ಲಿ ನೋಡಿದ್ರೂ ದೇಶಗಳು, ರಾಜ್ಯಗಳು, ಜಿಲ್ಲೆಗಳು, ಜನಾಂಗಗಳನ್ನು ಮುಚ್ಚಿಕೊಂಡಿದೆ. ದೇವ ಬಯಲ್ದರೆ ಇವತ್ತು ಭೂಮಿಯಲ್ಲಿ ಜನಗಳು ಜೀವಿಸಿಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ನಾವು ಎದ್ದು ಪ್ರಕಾಶಿಸುವರಾಗಿರಬೇಕು. ಯಾಕೆ ಹೇಳ್ರಿ, ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಹಲ್ಲೆಲೂಯಾ. ಆಗ ದೇವ್ರ ವಾಕ್ಯ ಹೇಳುತ್ತೆ, ಹೇಳಬೇಕು, ಎದ್ದೊಳ್ಬೇಕು. ಸತ್ತ ಕ್ರಿಯೆಗಳನ್ನು ಬಿಟ್ಟು ನಾವು ಎದ್ದೊಳ್ಬೇಕು, ಸತ್ತ ಕಾರ್ಯಗಳನ್ನು ಬಿಟ್ಟು ನಾವು ಎದ್ದೊಳ್ಬೇಕು. ಈ ರೀತಿಯಾಗಿ ನಾವು ಕೂತಿರೋಂಥ ಕೆಲಸಗಳಲ್ಲಿ, ಕುಟುಂಬದ ವಿಹಾರಗಳಲ್ಲಿ, ಹೊರಗೆ ಮಾಡುವಂಥ ವಿಹಾರಗಳಲ್ಲಿ ಅಲ್ವಾ, ಅನೇಕ ರೀತಿ ಚಿಂತೆಗಳಲ್ಲಿ, ಭಾರಗಳಲ್ಲಿ ಅಲ್ವಾ, ಇನ್ನೂ ಅನೇಕ ಕಾರ್ಯಗಳುಂಟು. ಇವುಗಳಲ್ಲಿ ನಾವು ಕುಳಿತುಕೊಂಡೇ ಇದ್ದರೆ ಏನಾಗ್ಬಿಡ್ತೀವಿ, ಆ ಕತ್ತಲು ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ. ಆ ಕತ್ತಲು ನಮ್ಮನ್ನು ಆವರಿಸ್ಕೊಳ್ಳುವಾಗೆ ನಾವೇನಾಗ್ತೀವಿ, ಕತ್ತಲೆ ಒಳಗಡೆ ಹೋಗ್ಬಿಡ್ತೀವಿ. ಅಂದರೆ ಆ ಪಾಪಗಳ ಒಳಗಡೆ, ಆ ಲೌಕಿಕವಾದ ಕಾರ್ಯ ಒಳಗಡೆ ನಾವು ಹೋಗ್ಬಿಟ್ರೆ ಮತ್ತೆ ವಾಪಸ್ ಬಂದು ದೇವ್ರಿಗಾಗಿ ಎದ್ದು ಪ್ರಕಾಶಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾವು ಹೇಳಬೇಕಾಗಿರೋ ಕಾಲದಲ್ಲಿ ಎದ್ದೊಳ್ಬೇಕು, ಪ್ರಕಾಶಿಸುವಂಥ ಕಾಲದಲ್ಲಿ ಪ್ರಕಾಶಿಸಬೇಕು. ಎಲ್ಲ ಕಡೆಗಳಲ್ಲಿ ದೇವರ ಬೆಳಕನ್ನು ಹಬ್ಬಿಸಬೇಕು, ಎಲ್ಲ ಕಡೆ ದೇವರ ನಾಮನ ಹಬ್ಬಿಸಬೇಕು. ಯಾಕಂದರೆ ಇನ್ನು ಕಾಲವಿಲ್ಲ, ಸಮಯವಿಲ್ಲ, ದೇವರ ಬರೋಣ ಬಹಳ ಸಮೀಪವಾಗಿದೆ. ಆಮೇನ್, ಹಲ್ಲೆಲೂಯಾ. ಹೀಗಾಗಿ ಎಲ್ಲ ದೇವ ಜನರೇ ನೋಡ್ರಿ, ದೇಶಗಳಲ್ಲಿ ನಡೀತಾರಂಥ ಘಟನೆಗಳನ್ನ ನೋಡ್ರಿ, ಎಲ್ಲ ಕಡೆಗಳಲ್ಲಿ ನಡೆಯುವಂಥ ಘಟನೆಗಳನ್ನ ನೋಡ್ರಿ. ಇವುಗಳೆಲ್ಲ ನೋಡುವಾಗೆ ಕರ್ತನ ಬರೋಣ ಸಮೀಪವಾಗಿದೆ. ಒಂದು ಕಡೆ ಅಂತ್ಯಕ್ರಿಸ್ತನ ಆಳ್ವಿಕೆಯೂ ಬಹಳ ಸಮೀಪವಾಗಿದೆ. ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವುಗಳು ಈ ರೀತಿಯಾಗಿ ಮಂದ ಉಳ್ಳವರಾಗಿ, ಅಜ್ಞಾನಿಗಳಾಗಿ ಅಲ್ವಾ, ದೇವರ ಕಾರ್ಯಗಳಲ್ಲಿ ಎಚ್ಚರ ವಹಿಸದೆ ನಾವು ಏನೋ ತಾನೋ ಎಂದು ಕೇರ್ಲೆಸ್ ಆಗಿ ನಾವು ಜೀವಿಸಿಕೊಂಡಿರುವುದಾದರೆ ಆ ದಿನ ಕರ್ತನ ಬರೋಗೆ ನೀನು ಎಲ್ಲಿ ನಿಲ್ತೀಯಾ? ಹೇಗೆ ದೇವರ ಮುಂದೆ ನಿಲ್ಲೋಕ್ಕೆ ಸಾಧ್ಯ? ಬರುವಂಥ ಭಯಂಕರ ಕಾರ್ಯಗಳಲ್ಲಿ ಹೇಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ? ದೇವರ ಬರೋಣ ಯಾವ ರೀತಿ ನಾವು ಸಂಧಿಸಲು ಸಾಧ್ಯವಾಗ್ತೀವಿ? ಅದಕ್ಕೆ ಸ್ವಲ್ಪ ದೇವ್ರ ಕಡೆ ಏನು ಮಾಡಬೇಕು, ಗಮನ ಕೊಡಬೇಕು, ಜ್ಞಾನಿಗಳಾಗಿರಬೇಕು. ನಾವು ಜ್ಞಾನಿಗಳಾಗಿರಬೇಕು. ಕಾಲ ಸಮಯಗಳನ್ನ ನೋಡಿದರೆ, ನಡೀತಾ ಇರೋಂಥ ಘಟನೆಗಳನ್ನ ನೋಡಿದರೆ, ಅದೆಲ್ಲದರಲ್ಲಿ ನಾವು ಜ್ಞಾನವನ್ನು ಸ್ವಲ್ಪ ಏನು ಮಾಡಬೇಕು, ದೇವ್ರ ಸಮ್ಮುಖದಲ್ಲಿ ಜ್ಞಾನವಂತರಾಗಿ ಇದೆಲ್ಲ ನಡೀತಾ ಇದೆಲ್ಲ. ಹೀಗಾಗಿ ನಾವು ಏನು ಮಾಡಬೇಕು, ಆಯತವಾಗಬೇಕು, ಅನೇಕರನ್ನ ಆಯತಪಡಿಸ್ಬೇಕು ಅಲ್ವಾ. ಈ ರೀತಿಯಾಗಿ ನಾವು ಎಚ್ಚರ ವಹಿಸಿ ನಾವು ದೇವ್ರ ಸಮ್ಮುಖದಲ್ಲಿ ನಿಲ್ಲಬೇಕು ಮಕ್ಕಳೇ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುತ್ತೆ.
ನೋಡಿರಿ, ನಾವು ಎದ್ದು ಪ್ರಕಾಶಿಸುವಾಗೆ ದೇವರ ಬಲ, ದೇವರ ಮಹಿಮೆ, ಅವರ ತೇಜಸ್ಸು ನಮ್ಮ ಮೇಲೆ ಉದಯಿಸುವಾಗೆ ಕತ್ತಲು ನಮ್ಮನ್ನು ಆವರಿಸುವುದಿಲ್ಲ, ಆಪತ್ತು ನಮಗೆ ಎದುರಾಗಿ ನಿಲ್ಲುವುದಿಲ್ಲ, ಯಾವ ಸಮಸ್ಯೆಗಳು ಹೋರಾಟಗಳು ನಮಗೆ ವಿರೋಧವಾಗಿ ನಿಲ್ಲಲಾರದು. ಅಂದರೆ ಯೆಹೋಶುವ 1:5 ಹೇಳುತ್ತೆ, ನಿನ್ನ ಜೀವಮಾನವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡ ಇರುತ್ತೇನೆ. ನೋಡಿದ್ರೆ ದೇವರು ಕೇಳುತ್ತೆ, ನಿನ್ನ ಜೀವಮಾನವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಸೃಷ್ಟಿಯಾಗಲಿ, ದುಷ್ಟ ಶಕ್ತಿಗಳಾಗಲಿ, ದುಷ್ಟ ಮನುಷ್ಯರುಗಳಾಗಲಿ, ಜಗತ್ತಿನ ಕಾನೂನುಗಳಾಗಲಿ, ಯಾವ ಸಮಸ್ಯೆ ಹೋರಾಟಗಳಾದ್ರೂ ಅದು ದೇವರ ಮಕ್ಕಳ ಮುಂದೆ ನಿಲ್ಲುವುದಿಲ್ಲ. ಯಾಕಂದರೆ ಅವರುಗಳು ದೇವರಿಂದ ಹುಟ್ಟಿದವರು, ದೇವರಿಂದ ಬಲಗೊಂಡವರು, ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಅವರುಗಳ ಮೇಲೆ ವಿಶೇಷವಾದ ಒಂದು ಪರಲೋಕದ ಮಹಿಮೆ ಇರುವಾಗೆ ಅವರುಗಳ ಮುಂದೆ ಈ ಭೂಮಿಯಲ್ಲಿ ಯಾವ ಶಕ್ತಿಗಳು, ಯಾವ ವ್ಯಕ್ತಿಗಳು, ಯಾವ ಸೃಷ್ಟಿಗಳು, ಯಾವ ಆಪತ್ತುಗಳು ನಿಲ್ಲುವುದಿಲ್ಲ ಎಂದು ಯೇಸು ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡ ಇರುತ್ತೇನೆ. ನೋಡಿರಿ, ಐಗುಪ್ತ ದೇಶಕ್ಕೆ ಮೋಶೆ ಹೋದಲ್ವ, ಮೋಶೆ ಮುಂದೆ ಪಾರೋನ್ ನಿಲ್ಲಕ್ಕಾಗಲಿಲ್ಲ, ಯಾವ ಮಂತ್ರವಾದಿಗಳು ನಿಲ್ಲಕ್ಕಾಗಲಿಲ್ಲ, ಯಾವ ಸೈನ್ಯಗಳು ಆತನ ಮುಂದೆ ನಿಲ್ಲಕ್ಕಾಗಲಿಲ್ಲ, ಸಮುದ್ರಗಳು ಆತನ ಮುಂದೆ ನಿಲ್ಲಕ್ಕಾಗಲಿಲ್ಲ, ಯಾವ ದೇಶದ ಶತ್ರುಗಳು ಮೋಶೆ ಮುಂದೆ ನಿಲ್ಲಕ್ಕಾಗಲಿಲ್ಲ. ಕಾರಣ ಏನು? ದೇವರು ಮೋಶೆಯ ಸಂಗಡ ಇದ್ದ. ಹಾಗಾಗಿ ಯಾರು ಯಾವುದು ಮೋಶೆ ಮುಂದೆ ನಿಲ್ಲಕ್ಕಾಗದೆ ಮೋಶೆ ಕಡೆವರೆಗೂ ಜಯವಾಗಿ ದೇವರ ಕಾರ್ಯವನ್ನು ಮಾಡಿದ. ಅದೇ ರೀತಿಯಾಗಿ ದೇವರಲ್ಲಿ ಬಲಗೊಂಡು ದೇವರಲ್ಲಿ ನಾವು ಎದ್ದು ನಿಲ್ಲುವಾಗೆ ನಮ್ಮ ಜೀವಿತ ಕಾಲವೆಲ್ಲ ಯಾವುದು ನಮ್ಮ ಮುಂದೆ ನಿಲ್ಲಲಾರದು. ನಾವು ಎಲ್ಲದರದಲ್ಲಿ ಜಯಿಸಿ ಜಯಶಾಲಿಗಳಾಗಿ ನಾವು ನಮ್ಮ ಜೀವಿತಗಳು ಪ್ರಯಾಣಗಳನ್ನ ಮುಗಿಸಿ ಕರ್ತನ ಬರೋಣದಲ್ಲಿ ದೊಡ್ಡ ಮಹಿಮೆ, ನಿತ್ಯ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವರಾಗಿರ್ತೀವಿ. ಹಾಗಾಗಿ ದೇವ ಜನರ ಈ ವಾಕ್ಯಗಳನ್ನು ಕೇಳಿಕೊಂಡಿರೋರು ಎಲ್ಲರೂ ಕರ್ತನ ಪಾದದಲ್ಲಿ ಬಲವಾಗಿದ್ದು ಆಯತವಾಗಿ ದೇವ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳೋಣ. ಸಣ್ಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಕರ್ತನಾದ ಯೇಸು ರಾಜ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲರನ್ನ ಆಶೀರ್ವದಿಸ್ರಿ, ಬರೋಣಕ್ಕೆ ಆಯತಪಡಿಸ್ರಿ. ಯೇಸುನಾಮದಲ್ಲಿ ಎಲ್ಲ ಕುಟುಂಬಗಳನ್ನ ಅವ್ರು ಮಾಡುವ ಕೆಲಸ ಕಾರ್ಯಗಳು ಆತ್ಮೀಕ ರೀತಿಯಲ್ಲಿ ಬಲಗೊಂಡು ಅಂತ್ಯಕಾಲದಲ್ಲಿ ಸ್ವಾಮಿ ನಿನ್ನ ಬರೋಣಕ್ಕೆ ಆಯತವಾಗಿ ಜೀವಿಸಲು ಸಹಾಯ ಮಾಡಿರಿ, ಆಶೀರ್ವದಿಸ್ರಿ. ಆಮೇಲೆ ಹಲ್ಲೆಲೂಯಾ. ಸ್ತೋತ್ರ ಕರ್ತಾವೆ, ಪ್ರೈಸ್ತಲು ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಈ ವಾಕ್ಯಗಳನ್ನು ಕೇಳಿರೋಂಥ ನಿಮ್ಮ ಪ್ರತಿಯೊಬ್ಬನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಯೇಸು ನಾಮದಲ್ಲಿ ಆಮೇಲೆ.